ಸ್ವಲ್ಪ ಲೆಂತಿ ವಿಡಿಯೋ. ಐ ನೋ ಇನ್ಸ್ಟಾಗ್ರಾಮ್ ಇದನ್ನು ಪುಷ್ ಮಾಡಲ್ಲ. ಯಾರ್ಯಾರ ಈ ವಿಡಿಯೋ ನೋಡ್ತೀರಾ ಕೊನೆ ತನಕ ನೋಡಿ. ಇಟ್ ವಿಲ್ ಚೇಂಜ್ ಯುವರ್ ಲೈಫ್. ಡೆಫಿನೆಟ್ಲಿ ಇಟ್ ವಿಲ್ ಚೇಂಜ್ ಯುವರ್ ಲೈಫ್. ನನ್ನ ಲೈಫ್ ಅಂತೂ ಚೇಂಜ್ ಆಗಿದೆ, ನಿಮ್ ಲೈಫು ಚೇಂಜ್ ಆಗುತ್ತೆ. ಕೊನೆ ತನಕ ನೋಡಿ. ಚೇಂಜ್ ಮೈ ಲೈಫ್. ಯು ಆರ್ ನಾಟ್ ಬಿಲೀವಿಂಗ್, ರೈಟ್? ಲಿಸನ್ ದಿಸ್. ಸೊ 10 years ಬ್ಯಾಕ್ ನಾನು IT ಜಾಯ್ನ್ ಆದಾಗ ಫ್ರಮ್ ಮೆಕ್ಯಾನಿಕಲ್ ಬ್ಯಾಕ್ಗ್ರೌಂಡ್, ನಂಗೆ ಲಿಟ್ರಲಿ ಏನೂ ಗೊತ್ತಿರಲಿಲ್ಲ. ಟ್ರೈನಿಂಗ್ ಪೀರಿಯಡ್ ನಮಗೆ ಅವರು SQL, ಯುನಿಕ್ಸ್, ಲಿನಿಕ್ಸ್, ಡಾಟಾ ವೇರ್ಹೌಸ್ ಅಂತ ಏನೋ ಕಲಿಸ್ತಿದ್ರು. ನಮಗೆ ಏನೂ ಅರ್ಥ ಆಗ್ತಿರ್ಲಿಲ್ಲ. ನಾನಂತೂ 1 month ಎಕ್ಸ್ಟ್ರಾ ಬೆಂಚಲ್ಲೇ ಇದ್ದೆ ಅಲ್ಲಿ, ಆಯ್ತಾ? ಲೈಕ್ ಫೇಲ್ಡ್ ಸ್ಟೂಡೆಂಟ್ ಅನ್ಕೊಡಿ. ಸೊ ಅದಾದ್ಮೇಲೆ ಪ್ರಾಜೆಕ್ಟ್ ಸಿಕ್ತು, ಹಂಗೂ ಹಿಂಗೂ ಮಾಡ್ತಾ ಇದ್ದೆ. ಫಸ್ಟ್ ಪ್ರಾಜೆಕ್ಟ್ ಒಬ್ಬ ಫ್ರೆಂಡ್ ಆದ, ಅವನ ಹೆಸರು ನಾನು ಟ್ಯಾಗ್ ಮಾಡ್ತೀನಿ ಕಮೆಂಟಲ್ಲಿ ನೋಡಿ. ಸೊ ಅವನು ಹೇಳ್ತಾ ಇದ್ದ, ಹಿಂಗೆ ಮಾಡ್ಬೇಕು ಮಗ, ಹಂಗೆ ಮಾಡಬೇಕು ಅಂತ ಹೇಳ್ಬಿಡು. ಅವ್ನು ತುಂಬ ಸ್ಟೂಡಿಯೋಸ್ ಇದ್ದ, ತುಂಬ ಜನ ಇದ್ದ. ನಂಗೆ ಬರ್ತಾ ಇರಲಿಲ್ಲ. ಸಂಭವ ನಾನು ಏನೋ ಮಾಡಿಕೊಂಡು 6 ವರ್ಷ ತಳೆದೆ. 6.5 years ಆಯಿತು. ಸ್ಟಿಲ್ ನಂಬ್ತಿರೋ ಬಿಡ್ತಿರೋ ರೆಸ್ಯೂಮ್ ಅಪ್ಡೇಟ್ ಮಾಡಕ್ಕೆ ಬರ್ತಿದ್ದ ನನಗೆ, ಆಯ್ತಾ? ಸೊ ಅದಾದ್ಮೇಲೆ ಅವ್ನು ಡಿಫ್ರೆಂಟ್ ಕಂಪ್ನಿ ಚೇಂಜ್ ಮಾಡಿಬಿಟ್ಟಿದ್ದ ಆಲ್ರೆಡಿ. ಅವನೊಂದು ಫಿಟ್ನೆಸ್ ಎಲ್ಲ ನೋಡ್ತಾ ಇದ್ದ. ಯು ಆರ್ ಡೂಯಿಂಗ್ ಗುಡ್ ಬ್ರೋ, ಸೊ ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿ ಹೇಳ್ತಾ ಇದ್ದ, ನನಗೆ ಇಷ್ಟು ಪ್ಯಾಕೇಜ್ ಆಯಿತು, ಐ ಆಮ್ ಡೂಯಿಂಗ್ ಗುಡ್, ನೀನು ಹೆಂಗೆ ಮಾಡ್ತಿದ್ಯಾ? ನಾನು ಹೇಳಿದೆ, ಇಲ್ಲ ಚೆನ್ನಾಗಿದೆ ಮಗ, ಸ್ಯಾಲ್ರಿ ಕಮ್ಮಿ, ನಿಂಗೆ ಗೊತ್ತಲ್ವಾ, ಪ್ಲಸ್ ನಾನು ಫಿಟ್ನೆಸ್ಸಲ್ಲಿ ಸ್ವಲ್ಪ ಅರ್ನ್ ಮಾಡ್ತೀನಿ, ಓಕೆ ಮ್ಯಾನೇಜ್ ಆಗುತ್ತೆ ಅಂತ ಹೇಳ್ತಿದ್ದೆ. ಅದಕ್ಕೆಲ್ಲ ಸೆಟ್ಲ್ ಆಗ್ಬೇಡ, ಯು ಹ್ಯಾವ್ ವೆರಿ ಗುಡ್ ಪೊಟೆನ್ಷಿಯಲ್. ನಾನು ಸುಮ್ಮನೆ ಎಲ್ಲರಿಗೂ ಹೈಪ್ ಮಾಡಲ್ಲ. ಯು ಹ್ಯಾವ್ ದ ಟ್ಯಾಲೆಂಟ್, ಯು ಹ್ಯಾವ್ ದ ಕೆಪಾಸಿಟಿ, ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿದೆ ನಿಂದು, ಸೊ ಅಟೆಂಪ್ಟ್ ಮಾಡು ಅಂದ. ಸೊ ನನಗೇನು ಬರುತ್ತೆ ಅಂದ್ಕೊಂಡು ಆಯಿತು ಒಂದು ಅಟೆಂಪ್ಟ್ ಮಾಡೋಣ. ಅವ್ನು ಹೇಳಿದ್ದ, ನೀವು ಇದೇ ವರ್ಕ್ನ ಬೇರೆ ಕಡೆ ಮಾಡಿದ್ರೆ 3 times ಜಾಸ್ತಿ ಪೇ ಮಾಡ್ತಾರೆ ಅಂದ. ಸೊ ಕುತ್ಕೊಂಡು ಓದ್ದೆ, ಆಯ್ತಾ? 3 to 4 months ಐ ಸ್ಟಡಿಡ್. ಸೊ ನನಗೆ ಪೈಥಾನ್ ಪಿನೂ ಗೊತ್ತಿರಲಿಲ್ಲ. ಐ ಸ್ಟಾರ್ಟೆಡ್ ವರ್ಕಿಂಗ್, ಐ ಸ್ಟಾರ್ಟೆಡ್ ಕೋಡಿಂಗ್ ಬೇಸಿಕ್ಸ್. ವಿಜುವಲ್ ಸ್ಟುಡಿಯೋ ಕೂಡ ಇನ್ಸ್ಟಾಲ್ ಮಾಡಿದೆ, ಬರಿತಾ ಹೋದೆ, ಎಕ್ಸಿಕ್ಯೂಟ್ ಮಾಡ್ತಾ ಹೋದೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಬಂತು. ಅದೇ ಥರ ಮೋಸ್ಟ್ ಆಫ್ ದ ಸ್ಕಿಲ್ಸ್ ನಾನು ಕಲ್ತಿದ್ದು ಸೆಲ್ಫ್ ಲರ್ನಿಂಗ್, ಆಯ್ತಾ? ಲೈಕ್ ಎವ್ರಿಬಡಿ ಎಲ್ಸ್. ಯಾವ ಕೋಚಿಂಗ್ ಹೋಗಿಲ್ಲ, ಏನಿಲ್ಲ. ಯೂಟ್ಯೂಬು ಮತ್ತು ಒಂದಿಷ್ಟು ಇದಿದೆ, ಟ್ಯುಟೋರಿಯಲ್ಸ್ ಇದೆ. ಸ್ಪಾರ್ಕ್ ಬೈ ಎಕ್ಸಾಂಪಲ್ಸ್ ಅಂತ ಎಲ್ಲ ಸೈಟ್ಸ್ ಇತ್ತು. ಸೊ ಓದ್ತಾ ಇದ್ದೆ, ಕಲಿತಾ ಇದ್ದೆ, ಆಪ್ಟಿಮೈಸೇಷನ್ಸ್ ಎಲ್ಲ ನೋಡಿಕೊಂಡೆ, ಕಾನ್ಫಿಡೆನ್ಸ್ ಹೆಚ್ಚಾಯಿತು. ಆ್ಯಂಡ್ ಅಪ್ಲೈ ಮಾಡಿದೆ ನೌಕರಿಯಲ್ಲಿ. ಫಸ್ಟ್ ಕಾಲ್ ಬಂದಿದೆ ಇನ್ಫೋಸಿಸ್ ಅವ್ರದ್ದು, ಆಯ್ತಾ? ಇಂಟರ್ವ್ಯೂ ವೆಂಟ್ ಫಾರ್ 1 hour 15 minutes. ಅಲ್ಲೇ ಗೊತ್ತಾಯ್ತು, ಯಾಕಂದ್ರೆ ಇಂಟರ್ವ್ಯೂ ಆಲ್ಮೋಸ್ಟ್ ಎಲ್ಲ ಕೇಳಿದ್ರು ಅವರು. ದೇವರ್ ಲೈಕ್ ಓಕೆ ಗುಡ್, ಸುಮಾರು ಇಷ್ಟು ಇನ್ಫಾರ್ಮೇಷನ್ ಹೇಳ್ತಾ ಹೋದೆ, ಆನ್ಸರ್ಸ್ ಮಾಡ್ತಾ ಹೋದಂಗೆ ಅವ್ರಿಗೆ ಟೀಮ್ ಪ್ಲೇಯರ್ ಅಂದರು. ಇಲ್ಲ, ನಾನು ಟೀಮ್ ಪ್ಲೇಯರ್ ಅಲ್ಲ, ಬಟ್ ನನಗೆ ಲೀಡ್ ಆಗೋ ಚಾನ್ಸ್ ಇತ್ತು, ಬಟ್ ನಾನು ತೊಗೊಂಡಿಲ್ಲ, ಯಾಕಂದ್ರೆ ನನಗೆ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಅಷ್ಟು ಅವಾಗ ಐಡಿಯಾ ಇರಲಿಲ್ಲ. ಬಟ್ ನೋ ಐ ಆಮ್ ಕೇಪಬಲ್ ಅಂತ ಎಲ್ಲ ಹೇಳ್ಬಿಟ್ಟು ಚೆನ್ನಾಗೆ ಬಿಲ್ಡಪ್ ಕೊಟ್ಟು, ಅಂದರೆ ಕಾನ್ಫಿಡೆನ್ಸ್ ಅವರಿಗೆ ಏನೋ ಕೊಟ್ಟದ್ಮೇಲೆ ಅವರು ಚೆನ್ನಾಗಿತ್ತು, ನಂಗೆ ಗೊತ್ತಾಯಿತು ಐ ಆಲ್ ಗೋಯಿಂಗ್ ಟು ಕ್ರ್ಯಾಕ್ ಇಟ್ ಅಂತ ಹೇಳ್ಬಿಟ್ಟು. ವಿತಿನ್ 1 week ಐ ಗಾಟ್ ಕನ್ಫರ್ಮೇಷನ್, ಆ್ಯಂಡ್ ವಿತಿನ್ 20 days ಐ ಗಾಟ್ ಆಫರ್ ಲೆಟರ್.